ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ಚಿರೋಟಿ ರವೆಯಿಂದ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು ಅಂತ ನೋಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ರವೆ ಚಪಾತಿನ ಹಲ್ಲಿಲ್ದಲ್ಲೇ ಯಾರು ಬೇಕಾದರೂ ತಿನ್ಬೋದು. ಮುದುಕರು ಇವಾಗ ಹಲ್ಲಿರೋದಿಲ್ಲ, ಅವ್ರಿಗೆ ಯಾರು ಬೇಕಾದರೂ ತಿನ್ಬಾರ್ದು. ಆ ಥರ ಚಪಾತಿ ಮೆತ್ತಗೆ ಇರುತ್ತೆ. ಈ ದಿನ ಚಪಾತಿಗೆ ನಾನು ಚಟ್ನಿ ಮಾಡ್ತಾಯಿದ್ದೀನಿ. ನೀವು ರವೆ ಚಪಾತಿಗೆ ಬೇಳೆ ಸಾರು ಮಾಡ್ಬೋದು, ಟೊಮೆಟೊ ಗೊಜ್ಜು ಮಾಡ್ಬೋದು, ಮತ್ತು ಹೆಸರುಬೇಳೆ ತೊವೆ ಕೂಡ ಮಾಡ್ಕೋಬೋದು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಟ್ಲಿಗೆ 1 ಲೋಟದಷ್ಟು ನೀರು ಹಾಕಿದ್ದೀನಿ. ನಂತರ 1-2 ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಂತರ ನಾನು 1.5 ಲೋಟ ನೀರು ಹಾಕಬೇಕಾಗಿತ್ತು, ಮರೆದುಬಿಟ್ಟು 1 ಲೋಟ ಹಾಕಿದ್ದೆ. ಇವಾಗ ಇನ್ನೊಂದು ಅರ್ಧ ಲೋಟನ ಸೇರಿಸ್ತಾ ಇದ್ದೀನಿ. 1 ಲೋಟ ರವೆಗೆ 1.5 ಲೋಟದಷ್ಟು ನೀರನ್ನು ಹಾಕಬೇಕಾಗುತ್ತೆ. ಇವಾಗ ಒಂದು ತಟ್ಟೆಯನ್ನು 1 ಲೋಟ ರವೆಗೆ 1-2 ಟೀ ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ. ಅದ ನಂತರ ಈ ರವೆಯನ್ನು ಹಾಕಬೇಕಾಗುತ್ತೆ. ಇವಾಗ ಈ ನೀರು ಮರಳ್ತಾ ಇದೆ. ಇದಕ್ಕೆ ಈ ರವೆಯನ್ನು ಅದಕ್ಕೆ ಹಾಕಿಬಿಟ್ಟು ಈ ಮುದ್ದೆ ಕೋಲಿನಲ್ಲಿ ಚೆನ್ನಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಗಂಟಿಲ್ದಂತೆ ತಿರುಗಿಸ್ಕೋಬೇಕು. ಇದು ಚೆನ್ನಾಗಿ ಗಂಟಿಲ್ದಲ್ಲೇ ತಿರುಗಿಸ್ಕೊಂಡು ಒಲೆಯನ್ನು ಆರಿಸ್ಬಿಡೋಣ. ಆರಿಸ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಅದೇ ಶಾಖಕ್ಕೆ ಚೆನ್ನಾಗಿ ಆಗುತ್ತೆ. ಹಾಗೆ ತಿರುಗಿಸ್ತಾನೇ ಇರಬೇಕು, ಇಲ್ಲಾಂದರೆ ಗಂಟಾಗೋಗುತ್ತೆ. ತಣ್ಣಗಾಗೋದ್ಮೇಲೆ ಮಿಕ್ಸ್ ಆಗೋದಿಲ್ಲ. ಅದಕ್ಕೆ ಇವಾಗ ತಿರುಗಿಸ್ತಾ ಇದ್ದೀನಿ. ಇವಾಗ ತಿರುಗಿಸಿದ್ದಾದಮೇಲೆ ಅದನ್ನು 1-2 ನಿಮಿಷ ಮುಚ್ಚಿಡೋಣ. ಇವಾಗ ಅದು ಮುಚ್ಚಿರೋದನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದಬೇಕಾಗುತ್ತೆ. ಹೀಗೆ ಚೆನ್ನಾಗಿ ನಾದಬೇಕು. ಒಂದು ಸ್ವಲ್ಪ ನಾದ್ಬಿಟ್ಟು ನಂತರ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಪೂರ್ತಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಅದೆಲ್ಲನೂ ಮಿಕ್ಸ್ ಆದ ನಂತರ ತುಂಬಾ ಬಿಸಿ ಇರುತ್ತೆ. ಅದರಿಂದ ಅದಕ್ಕೆ ನಾನೇನು ಮಾಡಿದೆ, ಅದು ನಾದೋದಕ್ಕೆ ಆಗಲ್ಲ ಅಂದ್ಬಿಟ್ಟು ಒಂದು ಹಾಲಿನ ಕವರ್ ಇರುತ್ತಲ್ಲ, ಆ ಹಾಲಿನ ಕವರನ್ನು ತಗೊಂಡು ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಅದು ಬಿಸಿ ಇರೋದ್ರಿಂದ ಅದು ಮುಟ್ಟೋಕ್ಕಾಗಲ್ಲ. ಬಿಸಿನಲ್ಲೇ ಅದು ನಾದಿದ್ರೇ ಅದು ಹೊಂದ್ಕೊಳ್ಳೋದು. ಅದಕ್ಕೆ ಚೆನ್ನಾಗಿ ಪ್ಲಾಸ್ಟಿಕ್ ಕವರ್ನಲ್ಲೇ ಹಾಕ್ಕೊಂಡು ಚೆನ್ನಾಗಿ ನಾದಿಸ್ಕೊಳ್ಳೋಣ. ಇವಾಗೆಲ್ಲ ನಾದಿದ್ದಾದಮೇಲೆ ಉಂಡೆಗಳನ್ನು ಕಟ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟಿನ ತರಹ ಚೆನ್ನಾಗಿ ನಾದಿದ್ದಾದಮೇಲೆ ಅದನ್ನು ಉಂಡೆಗಳು, ಚಪಾತಿ ಹಿಟ್ಟಿಗೆ ನಾವು ಉಂಡೆಗಳು ಹೇಗೆ ಕಟ್ಕೊಳ್ತೀವೋ ಆ ತರಹ ಉಂಡೆಗಳನ್ನು ಚೆನ್ನಾಗಿ ಕಟ್ಕೊಳ್ಳೋಣ. ಕಟ್ಟುವಾಗ ಕೂಡ ಚೆನ್ನಾಗಿ ಪ್ರೆಸ್ ಮಾಡಿ ಕಟ್ಟಿದ್ರೆ ಅದು ಸರಿಯಾಗಿ ಲಟ್ಸೋದಕ್ಕೆ ಸರಿ ಹೋಗುತ್ತೆ. ಇವಾಗೆಲ್ಲ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಉಂಡೆಗಳೆಲ್ಲ ಕಟ್ಕೊಂಡಿದ್ದಾದಮೇಲೆ ಅದು ಚೆನ್ನಾಗಿ ಈ ಥರ ಕೈನಲ್ಲಿ 2 ಕೈನಲ್ಲೂ ಪ್ರೆಸ್ ಮಾಡಿ ನಾವು ಇಟ್ಕೋಬೇಕಾಗುತ್ತೆ. ಆ ಥರ ಇಟ್ಕೊಂಡ್ರೆ ಲಟ್ಸೋದಕ್ಕೆ ಸುಲಭ ಆಗುತ್ತೆ. ಇಲ್ಲದಿದ್ದರೆ ಲಟ್ಸಿದ್ರೆ ಒಂಥರ ಸೊಟ್ಟ ಆಗೋಗುತ್ತೆ. ಇವಾಗೆಲ್ಲ ಉಂಡೆಗಳ ಕಟ್ಟಿರೋದಾಗಿದೆ. ಇವಾಗ ಲಟ್ಸೋಣ. ಒಲೆ ಮೇಲೆ ಹೆಂಚು ಇಟ್ಟಿದ್ದೀನಿ, ಅದು ಕಾಯೋದಕ್ಕೆ ಹೆಂಚು ಕೂಡ ಇಟ್ಟಿದ್ದೀನಿ. ಈ ಕಡೆ ಇದನ್ನೆಲ್ಲ ಲಟ್ಸೋಣ. ಚಪಾತಿ ಹಿಟ್ಟಿನ ತರಹ ಲಟ್ಟಿಸ್ಕೋಬೇಕು. ಹಿಟ್ಟನ್ನು ಅದ್ಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ. ಇವಾಗ ಲಟ್ಸಿರೋದಾಗಿದೆ. ಅದು ಇವಾಗ ಹೆಂಚು ಕಾದಿದೆ. ಅದನ್ನು ಹೆಂಚು ಮೇಲೆ ಹಾಕ್ಬಿಟ್ಟು ಸುಡೋಣ. ಇವಾಗ ಎಣ್ಣೆಯನ್ನು ಸ್ವಲ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಎಣ್ಣೆಯನ್ನು ಹಾಕ್ಬಿಟ್ಟು ತಿರ್ಗಿ ಹಾಕ್ಕೊಂಡು ಅದಕ್ಕೂ ಕೂಡ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಸವರೋಣ. ಇವಾಗ ಚಪಾತಿ ಸುಡೋದಕ್ಕೆ ಬಿಡಬೇಕು. ಚೆನ್ನಾಗಿ ಅದು ಸ್ವಲ್ಪ ನಿಧಾನನೇ ಅದು ಬೇಯೋದು. ಅದು ಚಪಾತಿ ಎಲ್ಲ ಆದಮೇಲೆ ತೆಗಿಬೇಕಾಗುತ್ತೆ. ಇನ್ನೊಂದು ಕಡೆ ಸ್ವಲ್ಪ ಬೆಂದಿದೆ. ಇವಾಗ ಸ್ವಲ್ಪ ಈ ಕಡೆನೂ ಬೇಯೋದಕ್ಕೆ ಬಿಡೋಣ. ಈ ರವೆ ಚಪಾತಿ ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಇವಾಗ ನಾವು ಚಪಾತಿ ಗೋಧಿ ಹಿಟ್ಟು ಇಲ್ಲ ಅಂದರೂ ರವೆ ಇದ್ದರೆ ರವೆಯಿಂದ ಕೂಡ ಚಪಾತಿ ಮಾಡಬಹುದು ಅಂತ ನಾನು
ಇದನ್ನು ತೋರಿಸ್ತಾ ಇದ್ದೀನಿ. ಇವಾಗ 2 ಕಡೆನೂ ಬೆಂದಿದೆ, ಅದನ್ನು ತೆಗಿಯೋಣ. ಇದು ಕೂಡ 2 ಕಡೆ ಸುಟ್ಟಿರೋದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.